ಚಿರತೆ, ಕರಡಿ ಮುಂತಾದ ಕಾಡು ಪ್ರಾಣಿಗಳು ಕಾಡಂಚಿನ ಗ್ರಾಮಗಳತ್ತ ದಾಳಿ ಇಡ್ತಾ ಇದ್ದು, ಕುರುಚಲು ಅರಣ್ಯ ಪ್ರದೇಶವನ್ನು ಹೊಂದಿರುವ ಕಾಡಿನಿಂದ ಯಾವ ಕ್ಷಣ ನಾಡಿಗೆ ಕಾಡು ಪ್ರಾಣಿಗಳು ಲಗ್ಗೆ ಇಡುತ್ತವೋ ಎಂಬ ಭೀತಿಯಲ್ಲಿ ಜನ ಬದುಕುವಂತಾಗಿದೆ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೇ ಚಾರಣಕ್ಕೆ ಪ್ರಸಿದ್ಧವಾಗಿರುವ ಸ್ಕಂದಗಿರಿ ಬೆಟ್ಟದ ಪಕ್ಕದಲ್ಲೇ ಇರುವ ದಕ್ಷಿಣ ಕಾಶಿ ಪಂಚನಂದಿ ಕ್ಷೇತ್ರ ಶ್ರೀ ಪಾಪಾಗ್ನಿ ಮಠದ ಬಳಿ 3 ನಾಯಿಗಳನ್ನು ಚಿರತೆ ತಿಂದು ತೆಗೆದಿದೆ. ಅದಲ್ಲದೆ ಕಳೆದ ವಾರವಷ್ಟೇ ಕರಡಿಯೊಂದು ದೇವಾಲಯದ ಮುಂದೆ ಹಾದು ಹೋಗುವ ದೃಶ್ಯಗಳು ದೇವಾಲಯದಲ್ಲಿ ಅಳವಡಿಸಿರುವ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿವೆ. ಇದರಿಂದ ದೇವಾಲಯಕ್ಕೆ ಬರುವ ಭಕ್ತಾದಿಗಳು, ಕಳವಾರ ಗ್ರಾಮಸ್ಥರು ಬೆಟ್ಟದ ತಪ್ಪಲಿನಲ್ಲಿ ಓಡಾಡಲು ಭಯಪಡುವಂತಾಗಿದೆ. ನಾನು ಈ ಮುಡಿ ಬಂದ ಮಕ್ಕ ಒಂದು 15 ವರ್ಷದಿಂದ ಇದ್ದೀನಿ ಸ್ವಾಮಿ. ಮಟ್ತಾವ ಇದೆಲ್ಲ ಓಡಾಡ್ಕೊಂಡು ಏನೋ ಯಾವ್ದನ್ನು ಕೆಲಸ ಮಾಡ್ಕೊಂಡು ಇರ್ತೀನಿ. ಈಗ ಯಾರನ್ನು ಬಂದರೆ ನಾನು ಕೊಟ್ಕೊಂತೀನಿ, ಇಲ್ದಿದ್ರು ಇಲ್ಲ. ಇಲ್ಲಿ ಬಂದು 3 ನಾಯಿಗಳನ್ನ ಚಿರ್ತಿ ಎತ್ಕೊಂಡು ತಿಂದಕ್ಕಿದೆ. ತಿರ್ಗಿ ಆಮೇಲೆ ಇತ್ತ ಕಡೆಯಿಂದ ಒಂದು ಕರಡಿ ಬಂದಿದೆ. ಭಕ್ತಾದ್ರು ಬರ್ತಾ ಇರ್ತಾರೆ, ಓದ್ತಾ ಇರ್ತಾರೆ. ಇಲ್ಲಿ ಅನುಭವ ಯಾರಿಗೂ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ಏನು ಇಲ್ಲಿ ಮಹಿಮೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಗೊತ್ತಿರೋರು ಬರ್ತಾರೆ, ಭಕ್ತಿಯಾಗಿ ಪೂಜೆ ಪುರಸ್ಕಾರ ಮಾಡ್ಕೊಂತಾರೆ, ಓದ್ತಾರೆ. ನನ್ನ ಹೆಸರು ಎ ಬಿ ಮಂಜುನಾಥ್, ನಗರಸಭಾ ಸದಸ್ಯರು, ವಾರ್ಡ್ ನಂಬರ್ 18. ಈ ಪಾಪಾಗ್ನಿ ಮಠ ಕಳವಾರ ಗ್ರಾಮ ಹತ್ರ ಇರುವ ಪಾಪಾಗ್ನಿ ಮಠ ಭಾಳ ಪುಣ್ಯಕ್ಷೇತ್ರ. ಸ್ಕಂದಗಿರಿ ತಪ್ಪಲಿನಲ್ಲಿರುವಂಥ ಕ್ಷೇತ್ರ. ಇಲ್ಲಿ ಸುಮಾರು ಕಾಲಜ್ಞಾನ ಬರೆದಂತಹ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಸುಮಾರು 12 ವರ್ಷ ಇದ್ದಂತಹ ಸ್ಥಳ. ಅಂಥ ಪುಣ್ಯ ಸ್ಥಳದಲ್ಲಿ ಸುಮಾರು ಜನ ಬಂದು ಹೋಗ್ತಾರೆ. ಸುಮಾರು ಜನ ಅಂದರೆ ಅವ್ರ ಭಕ್ತಾದಿಗಳು ಸುಮಾರು ಜನ ಇದ್ದಾರೆ. ಆದ್ದರಿಂದ ಈ ನಡುವೆ ಏನಾಯಿತು ಅಂದರೆ, ಸುಮಾರು ದಿನದಿಂದ ಈ ಚಿರತೆ ಹಾವಳಿ ಮತ್ತು ಕರಡಿ ಹಾವಳಿ ಭಾಳ ಜಾಸ್ತಿ ಆಗೋಗ್ಬಿಟ್ಟೈತೆ. ಮಠದಲ್ಲೇ ಇದ್ದಂತಹ ನಾಯಿ ಸುಮಾರು 3 ನಾಯಿನ ರಾತ್ರಿ ಒಂದು ಸುಮಾರು 12 ಗಂಟೆ 1 ಗಂಟೆ ವೇಳೆಯಲ್ಲಿ ನಾಯಿಗಳನ್ನ ಸುಮಾರು 3 ನಾಯಿಗಳನ್ನ ಎತ್ಕೊಂಡು ಹೋಗ್ಬಿಟ್ಟೈತೆ. ಮತ್ತು ಅದೇ ರೀತಿ ಈ ವಾರದಲ್ಲಿ CC ಕ್ಯಾಮ್ರಾದಲ್ಲಿ ಸೆರೆ ಆಗೈತೆ. ಕರಡಿ ಹಾವಳಿ ಜಾಸ್ತಿ ಆಗೋಗ್ಬಿಟ್ಟಿದೆ. ಕರಡಿ ಬಂದು ಸುಮಾರು ಮಠದ ಸುತ್ತಮುತ್ತಲು ಎಲ್ಲ ಓಡಾಡಿ ಹೋಗ್ತಾಯಿದೆ. ಅದಕ್ಕೆ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ನಾವು ಮನವಿ ಮಾಡ್ಕೊಂಡಿರೋದೇನೆಂದರೆ, ಈ ಪ್ರಾಣಿಗಳನ್ನು ರಕ್ಷಿಸಿ ಬೇರೆ ಕಡೆ ಎಲ್ಲ ಶಿಫ್ಟ್ ಮಾಡಿಸಿ ಇಲ್ಲಿ ಪಾಪಾಗ್ನಿ ಮಠದ ಹತ್ರ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರನ್ನ ಯಾರನ್ನ ಒಬ್ಬನ ಕಾವಲಿಗೆ ಹಾಕಿ ಇದನ್ನು ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾಯಿದೆ. ಆದ್ದರಿಂದ ಕಳವಾರ ಗ್ರಾಮ ಸುಮಾರು ಜಮೀನುಗಳೈತೆ ಇಲ್ಲಿ. ಅಂದಹಾಗೆ ಪಾಪಾಗ್ನಿ ಮಠದ ಪಕ್ಕದಲ್ಲೇ ಇರುವ ಈ ಸ್ಕಂದಗಿರಿ ಬೆಟ್ಟಕ್ಕೆ ಪ್ರತಿದಿನ ಬೆಂಗಳೂರಿನ 100 ಪ್ರವಾಸಿಗರು ಚಾರಣಕ್ಕೆ ಅಂತ ಬರ್ತಾರೆ. ಯಾವುದೇ ರಕ್ಷಣೆ ಇಲ್ಲದೆ ಬೆಟ್ಟವನ್ನು ಹತ್ತಿ ಹೋಗ್ತಾರೆ. ಬೆಟ್ಟದ ಬುಡದಲ್ಲಿ ಪ್ರವಾಸಿಗರ ಚೆಕಿಂಗ್ ವುಡ್ ಹೌಸ್ ಬಳಿ ಅರಣ್ಯ ಇಲಾಖೆ ಸಿಬ್ಬಂದಿ ಚೆಕ್ ಮಾಡಿ 30-40 ಮಂದಿ ಪ್ರವಾಸಿಗರನ್ನ ಗುಂಪು ಮಾಡಿಸಿ ಗೈಡ್ ಒಬ್ಬರ ಜೊತೆ ಕಳುಹಿಸ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಚಿರತೆ ಕಾಡಿಂದ ನಾಡಿಗೆ ಬಂದು ನಾಯಿಗಳನ್ನು ತಿಂದು ಹೋಗಿರೋದು ಮತ್ತು ಕರಡಿಯೂ ಸಹ ನಾಡಿಗೆ ಲಗ್ಗೆ ಇಟ್ಟ ಸಂಗತಿ ಸಾರ್ವಜನಿಕರನ್ನ ಭಯಭೀತರನ್ನಾಗಿಸ್ತಾ ಇದೆ. ಚಾರಣ ಮಾಡುವ ಪ್ರವಾಸಿಗರಂತೂ ಯಾವುದೇ ಸಂದರ್ಭದಲ್ಲಿ ಕಾಡು ಪ್ರಾಣಿಗಳು ದಾಳಿ ಮಾಡಬಹುದೆಂಬ ಆತಂಕದಲ್ಲಿದ್ದಾರೆ. ಈ ಕುರಿತು ಜಿಲ್ಲಾ ಅರಣ್ಯ ಅಧಿಕಾರಿ ಗಿರೀಶ್ ಕ್ರಮ ತೆಗೆದುಕೊಳ್ಳುವುದಾಗಿ ಹೇಳಿದ್ದಾರೆ. ಈಗ ಸ್ಕಂದಗಿರಿ ಸುತ್ತಮುತ್ತಲ ಬೆಟ್ಟ ಪ್ರದೇಶ, ಅದು ಒಳ್ಳೆ ಸಂಪದ್ಭರಿತ ಕಾಡು. ಅಲ್ಲೆಲ್ಲ ಸಾಮಾನ್ಯವಾಗಿ ಅಲ್ಲಿ ವನ್ಯ ಪ್ರಾಣಿಗಳಿರೋಂಥದ್ದು ಅದು ಸ್ವಾಭಾವಿಕ. ಅದು ಈಗ ಅವು ತುಂಬ ಅಳಿವಿನಂಚಲ್ಲಿರುವಂಥ ಪ್ರಾಣಿಗಳು, ಅವುಗೆ ತುಂಬ ರಕ್ಷಣೆ ಇದೆ. ಕಾನೂನಲ್ಲಿ ತುಂಬ ಹೆಚ್ಚಿನ ರಕ್ಷಣೆ ಇರುವಂಥ ಪ್ರಾಣಿಗಳು. ಈಗ ಸುತ್ತಮುತ್ತಲಿನ ಜನ ಏನಿದ್ದಾರೆ ಅಲ್ಲಿ ಜಾಗೃತಿ ಮೂಡಿಸ್ಲಿಕ್ಕೆ ಕ್ರಮ ತೊಗೊತೀವಿ. ಚಿರತೆ ಬಂದಾಗ ಅಥವಾ ಕರಡಿ ಬಂದಾಗ ಯಾವ ರೀತಿ ಮುಂಜಾಗ್ರತೆ ವಹಿಸ್ಬೇಕು ಅಂತೇಳಿ ನಮ್ಮ ಸಿಬ್ಬಂದಿ ಹೋಗಿ ಅಲ್ಲಿಗೆ ಗ್ರಾಮಕ್ಕೆ ಹೋಗಿ ಅಲ್ಲಿ ಸಭೆ ನಡೆಸ್ಬಿಟ್ಟು ಏನೇನು ಮುಂಜಾಗ್ರತಾ ಕ್ರಮ ವಹಿಸ್ಬೇಕು, ಯಾವ ರೀತಿ ಅವುಗಳಿಂದ ಹಾನಿ ಆಗದೇ ಇರೋ ರೀತಿ ನಾವು ಹೇಗೆ ಕ್ರಮ ತಗೋಬೇಕು ಅಂತೇಳಿ ಜನರಲ್ಲಿ ಜಾಗೃತಿ ಮೂಡಿಸ್ತೀವಿ ನಾವು. ಒಟ್ಟಾರೆ ಕಾಡು ಪ್ರಾಣಿಗಳು ಆಹಾರ ಬಯಸಿ ಕಾಡಿಂದ ನಾಡಿಗೆ ಬಂದು ನಾಯಿಗಳನ್ನು ಬಲಿ ಪಡೆದಿರೋದು ಪ್ರವಾಸಿಗರು, ಸ್ಥಳೀಯ ಗ್ರಾಮಸ್ಥರ ನಿದ್ದೆಗೆಡಿಸಿದ್ದು ಕತ್ತಲಲ್ಲಿ ಮನೆಯಿಂದ ಆಚೆ ಬರಲು ಭಯಭೀತರಾಗಿದ್ದಾರೆ. ಅರಣ್ಯ ಇಲಾಖೆ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಂಡು ಚಿರತೆಗಳನ್ನು ಹಿಡಿದು ಅರಣ್ಯ ಪ್ರದೇಶಗಳಿಗೆ ಬಿಟ್ಟರೆ ಉತ್ತಮ ಎಂಬುದು ಸ್ಥಳೀಯರ ಒತ್ತಾಯವಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.